ನಿನಗೆ ವಿಚಾರ ತಿಳಿಯಿರಿ. ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಸಮಾಚಾರವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿದೆಯಲ್ಲ, ನಿನ್ನ ಅನುಯಂತ ಬುದ್ಧಿಗೆ ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ನಾನು ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರ ಮೇಲೆ ಮಂತ್ರ. ನನಗೆ ರಾಮನ ಬೇರೆಯಲ್ಲ, ಭರತನ ಬೇರೆಯಲ್ಲ, ಉದರಗಳು ಬೇರೆಯಾದರೆ ಕಥೆಯು ಕೊನೆಯಲ್ಲವೇನು? ಅಷ್ಟಕ್ಕೂ ರಾಮನ ಎತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿ ನನ್ನ ಬಿಟ್ಟಿರುವುದು. ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದ ರಾಮನ ಭಾಗ್ಯವೇ ಬೇರೆ, ಭರತನ ಭಾಗ್ಯವೇ ಬೇರೆ. ಸಾಕು ಅಯ್ಯೋ ಅದಕ್ಕೆ ನಿನಗೆ ಹುಚ್ಚರನ್ನು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲನ್ನು ನಂಬಿದ ನಿನ್ನ ಮರಣದವರಿಗೆ ನಾನೇನೆಂದು ಹೇಳಿದೆ. ಅದೇನಲ್ಲಿ ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರುವುದೇ? ಮಹಾರಾಜರು ಈ ವಿಚಾರವನ್ನು ತಿಳಿಸಲಿಲ್ಲ. ಡಂಗೂರದ ಮೂಲಕ ನಾನು ತಿಳಿದುಕೊಂಡೆ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದ ಯೋಚಿಸಿ ನೋಡು. ಹೌದು ಮಂತ್ರ, ನೀನು ಹೇಳುತ್ತಿರುವ ಮಾತುಗಳನ್ನು ಕೇಳಿದರೆ ಇದರಲ್ಲೇನೋ ಮೋಸವಿದ್ದಂತಿದೆ.
ಅದಕ್ಕೆ ನಾನೇನು ಮಾಡಲಿ? ಅಮ್ಮ, ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರೆ. ಏನು ದೇವಾಸುರ ಯುದ್ಧ? ಹಾ, ಕೊಟ್ಟಿದ್ರು ಮಂತ್ರ. ಅದರ ಸಮಯ ಬಂದಾಗ ಕೇಳಲಿಲ್ಲ, ಅವರೇ ಹೇಳಿದ್ದಲ್ಲ. ಈಗ ಕೇಳಿಕೋ, ಈಗ ಕೇಳಿಕೊಳ್ಳಲು ಏನೆಂಬುದಾಗಿ ಕೇಳಿಕೊಳ್ಳಲು. ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು. ಏನಂದ್ರೆ ಮೊದಲನೇ ವರಕ್ಕೆ ಇದೇನೇ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ. ಎಂತಹ ಚತುರನೇ ನೀನು, ಅಪಾಯಕ್ಕೆ ತಕ್ಕ ಉಪಾಯವೇ ನೀನು. ಇದು ಎರಡನೇ ವರ. ರಾಮನು ನಾರಮುಡಿಯನ್ನುಟ್ಟು ಜಟಾಮಲ್ಗಳ ಧಾರೆ ಮಾಡದೆ ಪುನರುಕ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊ. ನನ್ನ ಸುನಾಮಿ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆ? ಪಾಪಿಷ್ಠರೇ, ನಿನಗೆ ದುರ್ಬೆ ತರಗು ನೀಚರೆ, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗುವುದಿಲ್ಲ. ನನ್ನನ್ನು ದುರ್ಬುದ್ಧಿಯಲ್ಲ, ನಿನ್ನನ್ನು ಚಿಕ್ಕಂದಿನಿಂದ ಸಾಕಿ ಸಲಹಿದ ಅಭಿಮಾನದಿಂದ ಹೇಳುತ್ತಿದ್ದೇನೆ. ಭರತನು ನೀನು ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ತಂದೆ ಕೊಟ್ಟನಿಗೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ಮಂತ್ರಿಯ ಮಾತುಗಳಿಗೆ ಸತ್ಯಾಂಶವಿರುವುದು. ಈ ವಿಚಾರವನ್ನು ಪ್ರಾಣೇಶ್ವರರು ನನಗೆ ಏಕೆ ತಿಳಿಸಲಿಲ್ಲ? ಇದರಲ್ಲಿ ಮೋಸವಿದ್ದದ್ದು. ಮಂತ್ರ, ಇಲ್ಲಿ ಬಾ. ಕೋಪವೇ ರಾಮನ ಮೇಲಿಂದ ಅಧಿಕವಾದ ಪ್ರೀತಿಯಿಂದ ನಾನು ಆ ರೀತಿ ಮಾತನಾಡಿದೆ. ಈಗ ನಾನೇನು ಮಾಡಲಿ? ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರ ಶಾಲೆಯಲ್ಲಿ ಕುಳಿತಿರದೆ ಮಹಿಳಾಮರ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆ ಮನೆಗೆ ಮಹಾರಾಜರು ಬಂದು ವ್ಯಾಕುಲ ಚಿತ್ತನಾಗಿ ನಿನ್ನ ಮನೋರಥವೇನೆಂಬುದು ನಡೆಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆ. ನಂತರ ವಿವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊಲಗಿಸು, ಕರೆಯಿಸು. ರಾಮನನ್ನು ತೊಲಗಿಸಬೇಕು, ಭರತನನ್ನು ಕರೆಯಿಸಬೇಕು. ವಿಚಾರ. ಹೋಗುವಂತ ಮಹಾರಾಜರು ಈ ಮಾರ್ಗವಾಗಿ ಬರುವ ವೇಳೆಯಾಯಿತು. ಹೋಗಿ ಬಾ. ಭರತನಿಗೆ ಪಟ್ಟಾಭಿಷೇಕವಾಗುವುದು ನಡೆಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವಂತೂ ಮಹಾರಾಜ ಈ ಮಾರ್ಗದಲ್ಲಿ ಹೊರಟಿದ್ದೇನೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳಿಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವುದು ಎಂದು ಮೇಲೆ ಇದರಲ್ಲೇನೋ ಕುತಂತ್ರವಿದೆ. ಬರಲಿ ಬರಲಿಯ ಮುದುಕನು ಎಂದು ಶಾಸ್ತಿಯನ್ನು ಮಾಡುತ್ತೇನೆ. ಅಂತಃಪುರವನ್ನು ಪ್ರವೇಶಿಸಿದಂತೆ ಯಾವುದೋ ಒಂದು ಅಗೋಚರ ಹಿಂದಕ್ಕೆ ಮೂಟೆಗಳಿಗೆ ಭಾಸವಾಗುತ್ತಿರುವುದಿಲ್ಲ. ಕಾರಣವೇನಿರಬಹುದು? ನಿತ್ಯವೂ ನಾನು ಬಂದೊಡನೆ ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಪ್ರಿಯ ಪತ್ನಿಯಾದ ಕೈಕೆಯು ಕಾಣುತ್ತಿಲ್ಲವಲ್ಲ. ಈಗ ನನ್ನ ಕೈಕೆಯ ಕೇಶ ರಾಶಿಯನ್ನು ಹಾರಿಸಿರುವ ಆಭರಣ ಇದು ಕಂಠಾಭರಣ. ಗಿಡಗಳ ನಾಶ ಕೆದರಿಗೆ ಕೇಶ, ಈ ನಾರಿ ಮುಖವರಿಗೆ ಉದ್ದಿ ಮಾರಿಯ ವೇಷ ಎಲ್ಲವನ್ನು
ಆಹ್ವಾನಗೊಳಿಸುವವನೇ ಈ ದಶರಥ ನವನೀತ. ನನ್ನ ಮೇಲೆ ಕೋಪವಿದ್ದೀವಿ? ನನ್ನ ಮೇಲೆ ಕೋಪವೇ ಇದ್ದೇವೆ? ಯಾರು ಯಾರು ನಿನಗೆ ಮನೋವ್ಯಾಪನವನ್ನು ಉಂಟು ಮಾಡಿದವರು ಯಾರು? ಅವರು ಯಾರೇ ಆಗಲಿ ಇವರು ಶಿಕ್ಷಿಸುತ್ತೇವೆ. ಅಯೋಗ್ಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥರಿಗೆ ಯಾವ ಶಿಕ್ಷೆ ವಿಧಿಸುತ್ತದೆ? ಮಹೋತ್ಸವವನ್ನು ಮನೋವ್ಯಾಪನವನ್ನು ಮಾಡುವುದು ತಾವೇ ಪ್ರಿಯ? ಹೌದು ಕೈಕ, ಮಹೋತ್ಸವವನ್ನು ಏರ್ಪಡಿಸಿರುವುದು ನಿಜ. ಆದರೆ ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಣನಲ್ಲವಲ್ಲ ದೇವಿ. ಅಯೋಗ್ಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥನಿಗೆ ಯಾವ ಶಿಕ್ಷೆ ವಿಧಿಸುತ್ತದೆ? ಕೈಕ,